ನಮಸ್ಕಾರ. ಗಣೇಶ್ ಕಾಸರಗೋಡು, ಸುದ್ದಿ ಮನೆಯಿಂದ ಇವತ್ತೊಂದು ವಿಶೇಷವಾದ ಸಬ್ಜೆಕ್ಟನ್ನು ಇಟ್ಕೊಂಡು ಬಂದಿದ್ದೇನೆ. ಹೊಸ ಸಬ್ಜೆಕ್ಟ್ ಏನಲ್ಲ, ಸುಮಾರು 41 ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಹೊರಟಿದ್ದೇನೆ. ಇದು 1983ರಲ್ಲಿ ನಡೆದಂಥ ಘಟನೆ. ಆಗ ತಾನೇ ನಾವು ಫೀಲ್ಡಿಗೆ ಬಂದಿದ್ವಿ. ನಾವು ಅಂದರೆ ನಾನು ಮತ್ತು ಬಾನ ಸುಬ್ರಹ್ಮಣ್ಯ. ಈ ಬಾನ ಸುಬ್ರಹ್ಮಣ್ಯ ರೀಸೆಂಟಾಗಿ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಸಿನಿಮಾ ಜರ್ನಲಿಸ್ಟ್ಗಳಲ್ಲಿ ಪ್ರಥಮವಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಬಾನ ಸುಬ್ರಹ್ಮಣ್ಯ ನನ್ನ ಸ್ನೇಹ. ಸುಮಾರು 50 ವರ್ಷಗಳ ಹಿಂದಿನದು. 1983ರಲ್ಲಿ ಅದು ಗೋಕಾಕ್ ಚಳವಳಿಯ ಕಾಲ. ಸಿಕ್ಕಾಪಟ್ಟೆ ಗಲಾಟೆ ನಡೀತಿತ್ತು ಕರ್ನಾಟಕದಲ್ಲಿ. ಅಣ್ಣವರು ಕನ್ನಡಕ್ಕಾಗಿ ಹೋರಾಡುವ ಮುಂಚೂಣಿಯಲ್ಲಿದ್ದು ಊರಿಂದ ಊರಿಗೆ ಪ್ರಯಾಣ ಮಾಡ್ತಾಯಿದ್ರು. ಲಕ್ಷಗಟ್ಟಲೆ ಜನ ಸೇರ್ತಾಯಿದ್ರು. ಆಶ್ಚರ್ಯ ಆಗ್ತಾಯಿದೆ, ಅಂಥ ಸಂದರ್ಭದಲ್ಲಿ, ಅಂಥ ಜಾಗದಲ್ಲಿ ಯಾವುದೂ ಮೀಡಿಯಾ ಇಲ್ಲದಿಂದ ಅಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಬರ್ತಾನೆ ಅಂತ ಹೇಳಿದ್ರೆ ಇಷ್ಟೊಂದು ಜನ ಸೇರ್ತಾ ಇದ್ದಿದ್ದು ತುಂಬ ಅಚ್ಚರಿ ವಿಷಯ. ಗೋಕಾಕ್ ಅಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಅದು ಬಾಂಬೆಯಲ್ಲಿ ಪ್ರಿಂಟ್ ಆಗ್ತಿದ್ದಂಥ ಒಂದು ಟ್ರೇಡ್ ಗೈಡ್ ಅಂತ ಒಂದು ಮ್ಯಾಗಝಿನ್ಗೆ ಸಂಬಂಧಪಟ್ಟ ಘಟನೆ. ಇಲ್ಲಿ ಗೋಕಾಕ್ ಚಳವಳಿ ನಡೀತಾ ಇದ್ದ ಹಾಗೆ ಸಹಜವಾಗಿ ಉಳಿದ ಭಾಷೆಯವರು, ಉಳಿದ ಭಾಷಾ ಸಿನಿಮಾದವರು, ಉಳಿದ ಭಾಷಾ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗೋದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಇಂಥದ್ದೆಲ್ಲ ಶುರು ಆಗಿತ್ತು. ಅಂಥ ಸಂದರ್ಭದಲ್ಲಿ ಆ ಟ್ರೇಡ್ ಗೈಡ್ ಪತ್ರಿಕೆ, ಅದೇನು ದೊಡ್ಡ ಹೆಸರಿರುವಂಥದ್ದಲ್ಲ, ಅಲ್ಲೇ ಲೋಕಲ್ ಅಂದರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಕೆಲವು ಆಗು ಹೋಗುಗಳು, ಕಲೆಕ್ಷನ್ಸು, ಇದು ಮಾತ್ರ ಮಾಡ್ತಿದ್ದಂಥ ಒಂದು ಪತ್ರಿಕೆ. ಆ ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಯಿತು. ಆ ಸುದ್ದಿಯ ಟೈಟ್ಲ್ ರಾಜ್ಕುಮಾರ್ ಮಿನಿ ಹಿಟ್ಲರ್, ಇದೇ ಟೈಟ್ಲ್. ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರು ಮಿನಿ ಹಿಟ್ಲರ್ ಥರ ನಡ್ಕೊಳ್ತಾ ಇದ್ದಾರೆ ಅಂತ. ಸೊ ಅದು ಬಂದ ಕೂಡಲೇ ನಮಗೆ ಗೊತ್ತಾಯಿತು, ಇದು ಇದರಲ್ಲಿ ಪ್ರಿಂಟಾಗಿ ಬಂದಿದೆ. ಸೊ ಅದೊಂದು ಸುದ್ದಿ ನಮಗೆ. ನಾನಾಗ ಚಿತ್ರದೀಪ ಅಂತ ಒಂದು ಮ್ಯಾಗ್ಝಿನ್ನಲ್ಲಿದ್ದೆ. ನನ್ನ ಪ್ರಥಮ ಜಾಬ್ ಸಿಕ್ಕಿದಂಥ ಜಾಗ ಚಿತ್ರದೀಪ. ನಾನು ಸುಬ್ರಹ್ಮಣ್ಯ ಕೆಲಸ ಮಾಡ್ತಾಯಿದ್ವಿ ಅಲ್ಲಿ. ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿಂದೆ ಹೋಗಿ ನಾನು ಚಿತ್ರದೀಪಕ್ಕೆ ಹೇಗೆ ಬಂದೆ ಅಂತ ಹೇಳೋದನ್ನು ಮೊದಲು ಹೇಳಿಬಿಡ್ತೀನಿ. ನಾನು MA ಮುಗಿಸಿದ ತಕ್ಷಣ ಕಾಸರಗೋಡಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿದ್ದು. MA ಕನ್ನಡದಲ್ಲಿ ಮುಗಿಸಿದ ತಕ್ಷಣ ನಾನು ಅಲ್ಲಿ ಲೋಕಲ್ ಆಗಿ ಒಂದು ಹೈಸ್ಕೂಲಲ್ಲಿ ಮೇಸ್ಟ್ರಾಗಿದ್ದೆ. ಒಂದು 6 ತಿಂಗಳು ಮೇಸ್ಟ್ರಾಗಿ ಕೆಲಸ ಮಾಡಿದ್ದೆ. ಅಷ್ಟೊತ್ತಿಗೆ ನನಗೆ ಬೆಂಗಳೂರಿಗೆ ಬರಬೇಕು ಅಂತ ಒಂದು ದೊಡ್ಡ ಆಸೆ. ಹೇಗೋ ನನ್ನ ಕಾರ್ಯಕ್ಷೇತ್ರ ಇರೋದಿದ್ದರೆ ಬೆಂಗಳೂರು, ಇಲ್ಲಿ ಬಂದರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಮನಸ್ಸು ಬಿಟ್ಟಿತ್ತು. ಇಷ್ಟಕ್ಕೂ ನನಗೆ ನಮ್ಮ 40-50 ಜನರ ಸ್ಟೂಡೆಂಟ್ಸ್ಗಳನ್ನ ಎದುರು ಕೂತ್ಕೊಂಡು ಪಾಠ ಮಾಡೋಷ್ಟು ಶಕ್ತಿ, ಇಂಟ್ರೆಸ್ಟ್ ನನಗಿರಲಿಲ್ಲ. ಅಷ್ಟರಲ್ಲಿ ವಾಸುದೇವ್ ಅಂತ ಅಂದರೆ ನನ್ನ ಗೆಳೆಯ, ನನ್ನ ಸೀನಿಯರ್ ಕಾಲೇಜ್ನಲ್ಲಿ, ಅವರು ರಚನಾ ಅಡ್ವರ್ಟೈಸರ್ಸ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ನನಗೊಂದು ಕಾರ್ಡ್ ಬರೋದು, ವಿಶ್ವಕುಮಾರ್ ಅಂತ ಇದ್ದಾರೆ, ಚಿತ್ರದೀಪ ಅಂತ ಒಂದು ಮ್ಯಾಗ್ಝಿನ್ ಸ್ಟಾರ್ಟ್ ಆಗ್ತಾಯಿದೆ, ವಿಶ್ವಕುಮಾರ್ ಎಡಿಟರ್ ಆಗಿದ್ದಾರೆ, ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಎಷ್ಟೇ ಸಂಬಳ ಆದರೂ ಪರವಾಗಿಲ್ಲ, ಬೆಂಗಳೂರಿಗೆ ಬನ್ನಿ ಅಂತೇಳಿ. ನನಗಷ್ಟೇ ಸಾಕಾಯಿತು. ಸೀದಾ ರಿಸೈನ್ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದೆ. ಅದು ನನ್ನ ಬೆಂಗಳೂರಿಗೆ ಬರಬೇಕಾದ ಕಾರಣಗಳಲ್ಲಿ ಅದೊಂದು. ಸೊ ಬಂದ ಕೂಡಲೇ ಚಿತ್ರದೀಪಕ್ಕೆ ಜಾಯ್ನ್ ಆದೆ. ಅಲ್ಲಿ ಏನಾಯಿತು, ವಿಶ್ವಕುಮಾರ್ ಯಾವುದೋ ರಾಜಕೀಯದಿಂದ ವಿಶ್ವಕುಮಾರನ ತೆಗೆದಾಕ್ಬಿಟ್ರು. ಆ ಜಾಗದಲ್ಲಿ R ನರಸಿಂಹ ಅಂತ ಬಂದರು. ಆಮೇಲೆ ಗಂಗಾಧರ ಮೊದಲಿಯಾರ್ ಅಲ್ಲಿ ಇದ್ದರು. ಸೊ ಈ ಒಂದು ಟೀಮ್ನಲ್ಲಿ ಕೆಲಸ ಕಲಿಯುವಂಥ ಅವಕಾಶ ನನಗೆ ಸಿಕ್ತು. ಕೆಲಸ ಕಲಿಯೋದಂದರೆ ಬರೀ ರಿಪೋರ್ಟ್ ಮಾಡುವಂಥದ್ದಲ್ಲ, ಏನಾದರೂ ಸಾಧಿಸಬೇಕು. ಬೆಂಗಳೂರಿಗೆ ಬಂದಿದ್ದಕ್ಕೆ, ಸಿನಿಮಾ ಜರ್ನಲಿಸ್ಟ್ ಆಗಿರೋದಕ್ಕೆ ಏನಾದರೂ ಇಲ್ಲಿ ನನ್ನದೇ ಒಂದು ಮುದ್ರೆ ಹೊತ್ಕೊಂಡು ಹೋಗಬೇಕು ಅಂತ ಆಸೆ ನನಗಿದ್ದಿದ್ದು. ಆ ಸಂದರ್ಭದಲ್ಲೇ ಈ ಟ್ರೇಡ್ ಗೈಡ್ ಇದರಲ್ಲಿ ರಾಜ್ಕುಮಾರಿಗೆ ಸಂಬಂಧಪಟ್ಟ
ಈ ಸುದ್ದಿ ಮಿನಿ ಹಿಟ್ಲರ್ ಸುದ್ದಿ ಪ್ರಿಂಟ್ ಆಯಿತು. ನಾನು ಸುಬ್ರಹ್ಮಣ್ಯ ಯೋಚನೆ ಮಾಡಿದ್ವಿ, ಏನು ಮಾಡೋದು, ಇದನ್ನು ದೊಡ್ಡ ಇಶ್ಯೂ ಮಾಡಬೇಕು, ಇದು ಯಾರಿಗೂ ಗೊತ್ತಾಗಿಲ್ಲ, ಈ ಆ ಮ್ಯಾಗ್ಝಿನ್ ತರಿಸ್ಬೇಕು, ಅಟ್ಲೀಸ್ಟ್ ಅದರ ಜೆರಾಕ್ಸ್ ಕಾಪಿ ಏನಾದರೂ ತರಿಸ್ಬೇಕು ಅಂತೇಳಿ ಯೋಚನೆ ಮಾಡಿ ತರಿಸಿ ನೋಡಿದರೆ ನಮ್ಮ ಅಣ್ಣವರಿಗೆ ಸಿಕ್ಕಾಪಟ್ಟೆ ಮಿನಿ ಹಿಟ್ಲರು ಅವರು ಬೇರೆ ಭಾಷೆ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ ಬಿಡ್ತಾ ಇಲ್ಲ, ಗೋಕಾಕ್ ಚಳವಳಿಯಲ್ಲೇ ಮುಳುಗಿಬಿಟ್ಟಿದ್ದಾರೆ, ಎಲ್ಲ ಇಂಡಸ್ಟ್ರಿ ಸೇರಿಕೊಂಡು ಅವರನ್ನು ಎತ್ತಿ ಕಟ್ಟಿದೆ, ಈಗ ಏನೋ ಬರೆದಿದ್ದು. ನಾವು ಎಡಿಟ್ ಹತ್ರ ಹೋದ್ವಿ, ಆರ್ ನರಸಿಂಹಮತ್ತ, ಸರ್ ಏನು ಮಾಡೋದು ಸರ್, ಇಂಥದ್ದೊಂದು ಬಂದಿದೆ, ಜಡೀರಿ ಅಂತ ಹೇಳಿದ್ರು. ನಮಗೆ ಎಲ್ಲ ಪ್ರೋತ್ಸಾಹ ಕೊಟ್ಟ ಒಂದು ಗುರಾಣಿಯಾಗಿ ನಿಂತಹ ಒಬ್ಬ ವ್ಯಕ್ತಿ ಆರ್ ನರಸಿಂಹ ಅಂತೇಳಿ. ಅವರು ಹೇಳಿದ ಮೇಲೆ ನಾವು ಸುಮ್ಮನಿರುವಂಥ, ನಾನು ಸುಬ್ರಹ್ಮಣ್ಯ ಅದರ ಕಾಪಿ ತೊಗೊಂಡು ಒಂದು 10 ಸಲ ಅದನ್ನು ಓದಿದ್ವಿ. ಫಸ್ಟ್ ಇಂಗ್ಲೀಷಲ್ಲಿ ಇದ್ದಂಥ ಲೇಖನ 10 ಸಲ ಓದಿದ ಮೇಲೆ ಒಂದು ತೀರ್ಮಾನಕ್ಕೆ ಬಂದ್ವಿ, ಹೇಗೆ ಬರಿಬೇಕು ಅಂತ. ಸೊ ಬರವಣಿಗೆ ನನಗೆ ಸಂಬಂಧಪಟ್ಟಿದ್ದು, ಏನೋ ಪಾಯಿಂಟ್ಸ್ ಏನಿದೆ ಸುಬ್ರಹ್ಮಣ್ಯ ಹೇಳ್ತಾರೆ, ನಾನು ಬರೆದು ನನಗೆ ಅಷ್ಟೊಂದು ತೃಪ್ತಿ ಆಗಿಲ್ಲ, ಏನಾದರೂ ಸಮಸ್ಯೆ ಆಗ್ಬೋದಾ, ಇದು ಕಾಂಟ್ರವರ್ಸಿ ಆಗುವಂಥ ಸಬ್ಜೆಕ್ಟ್, ನಮ್ಮನ್ನು ಇಟ್ಕೊಂಡ್ಬಿಡ್ತಾರಾ ಅಂತ ಒಂದು ಭಯ. ಬೆಂಗಳೂರಿಗೆ ಬಂದಿದ್ದಷ್ಟೇ, ಒಂದು ಜಾಬ್ ಸಿಕ್ಕಿದ್ದಷ್ಟೇ. ಸೊ ಅದಕ್ಕಾಗಿ ಏನು ಮಾಡಿದೆವು, ಮತ್ತೆ ರೀರೈಟ್ ಮಾಡಿದೆ, ಮತ್ತೊಂದು ಸಲ ಬರೆದೆ, ಒಂದು 5 ಸಲ ರೀರೈಟ್ ಮಾಡಿದ ಮೇಲೆ ಅದಕ್ಕೊಂದು ರೂಪ ಬಂತು. ಅದನ್ನು ತೊಗೊಂಡೋಗಿ ಎಡಿಟರ್ ಮುಂದೆ ಇಟ್ಟರು. ಮತ್ತೆ ವಾಪಸ್ಸು ಆರ್ ನರಸಿಂಹ ಜಡೀರಿ ಅಂತ ಹೇಳಿದರು. ಆಗ ಚಿತ್ರದೀಪ ಅಂದರೆ ಸ್ಕ್ರೀನ್ ಸೈಜ್, ಫುಲ್ ಸೈಜ್ ಬರ್ತಾಯಿತ್ತು ಚಿತ್ರದೀಪ ಮ್ಯಾಗ್ಝಿನ್. ಅದರಲ್ಲಿ ಅದು ಕಲರ್, ಅದರಲ್ಲಿ ಫ್ರಂಟ್ ಪೇಜಲ್ಲಿ ಒಂದು ಕಡೆ ನಮ್ಮ ಅಣ್ಣವರ ಫೋಟೋ, ಇನ್ನೊಂದು ಕಡೆ ಅಮಿತಾಬ್ ಅವರು, ಮೇಲೆ ಅಣ್ಣವರನ್ನು ಹೀಯಾಡಿಸಿದ್ದು ಇತ್ಯಾದಿ ಹೆಡ್ಡಿಂಗ್ ಎಲ್ಲ ಹಾಕಿಬಿಟ್ಟು ಒಂದು ಐಟಮ್ ಮಾಡಿ ಕಳಿಸಿದೆ. ಅದು ಮಾರ್ಕೆಟ್ಗೆ ಆಗ ಚಿತ್ರದೀಪ ಅಂದರೆ ನಂಬರ್ 1 ಮ್ಯಾಗ್ಝಿನ್, ಬೇರೆ ಯಾವುದೂ ಇರಲಿಲ್ಲ, ರೂಪ್ತಾರ, ವಿಜಯ ಚಿತ್ರ ಮಾತ್ರ. ಅದರ ಮಧ್ಯೆ ಇದು ತಲೆ ಎತ್ತಿ ನಿಂತಿದೆ, ವೀಕ್ಲಿ, ಇದು ಬೇರೆ, ಅದೆಲ್ಲ ಮಂತ್ಲಿ, ಇದು ವೀಕ್ಲಿ. ಸೊ ಅದ್ರ ಮಧ್ಯೆ ಇಂಡಸ್ಟ್ರಿಗೆ ತುಂಬ ಆಪ್ತವಾದಂತಹ ಮ್ಯಾಗ್ಝಿನ್ ಆಗಿತ್ತು ಚಿತ್ರದೀಪ. ಇದು ಮಾರ್ಕೆಟ್ಗೆ ಹೋಗಿದ ತಕ್ಷಣ ಜನ ದಂಗೆದ್ಬಿಟ್ರು, ಅವರ ಅಭಿಮಾನಿಗಳು, ಎಲ್ಲ ಅಭಿಮಾನಿ ಸಂಘ, ಬರೀ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಲ್ಲ, ಯಾವ್ಯಾವ ಸಂಘಟನೆ ಇದೆಯೋ ಕನ್ನಡದ್ದು ಎಲ್ಲ ಜೊತೆ ಸೇರಿಬಿಟ್ಟು ದೊಡ್ಡ ಆಂದೋಲನೆ ಶುರು ಮಾಡಿಬಿಟ್ರು. ಈ ರಾಜ್ಕುಮಾರ್ ಗೋಕಾಕ್ ಚಳವಳಿ, ಅದ್ರ ಜೊತೆ ಇವ್ರದ್ದು, ಆಮೇಲೆ ಅಮಿತಾಬ್ ಬಚ್ಚನ್ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭ ಬಂತು. ಆಗ ಅದು ಅಚಾನಕವಾಗಿ ಆಗಿರೋದೇನೋ ನನಗೆ ಕರೆಕ್ಟಾಗಿ ಹೇಳಲಿಕ್ಕಾಗಲ್ಲ. ರಾಜ್ಕುಮಾರ್ ಅಲ್ಲ, ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ರಿಲೀಸ್ ಆಗಬೇಕಾದ ಥಿಯೇಟ್ರಲ್ಲಿ ರಾಜ್ಕುಮಾರ್ ಅವರ ಸಿನಿಮಾ ರಿಲೀಸ್ ಆಯಿತು. ಇದು ಇನ್ನೂ ತುಪ್ಪ ಸುರಿದಂಗೆ ಆಯಿತು ಬೆಂಕಿಗೆ. ಸೊ ಭಗ್ಗಂತ ಹೋದಾಗ ಇಡೀ ಬೆಂಗಳೂರು ಉರಿ ಹತ್ಕೊಂಡ್ಬಿಡ್ತು. ಅಮಿತಾಬ್ ಬಚ್ಚನ್ ಪೋಸ್ಟರ್ ಕಂಡ್ರೆ, ಅಮಿತಾಬ್ ಬಚ್ಚನ್ ಕಟೌಟ್ ಕಂಡ್ರೆ ಬೆಂಕಿ ಹಾಕೋದು, ಸೆಗಣಿ ಹಾಕೋದು, ಇದೆಲ್ಲ ನಡೆದೋಯ್ತು. ದೊಡ್ಡ ಗಲಾಟೆ ಆಂದೋಲನ ಅಂದರೆ ಆ ಮಟ್ಟದ ಆಂದೋಲನ ಬೇರೆ ಎಲ್ಲೂ ಕಾವೇರಿ ಟೈಮ್ನಲ್ಲಿ ನೋಡಿದ್ದೇವೆ ಹೊರತು ಗೋಕಾಕ್ ಚಳವಳಿಯಲ್ಲಿ ಇಂಥ ಒಂದು ದೊಡ್ಡ ಆಂದೋಲನ ನಡೆದಿರೋದು ಅದೇ ಪ್ರಥಮ, ನಾವು ಕಣ್ಣಾರೆ ನೋಡಿರೋದು. ಆಗ ನನಗೆ ಸುಬ್ರಹ್ಮಣ್ಯನಿಗೆ ಅನಿಸುತ್ತು, ಎಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡ್ವಾ, ಇದು ಕಾರಣ ಇಡೀ ಆಂದೋಲನಕ್ಕೆ ಬೇಸಾಗಿರೋದು ಚಿತ್ರದೀಪದ ವರದಿ, ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಆತಂಕ ಶುರುವಾಯಿತು. ಇಲ್ಲ, ಹಾಗೇನಾಗಿಲ್ಲ. ಅಷ್ಟರಲ್ಲೇ ಬಾಂಬೆಯಲ್ಲಿ, ಅಂದರೆ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವರಿಗೆ ಅದರ ಸೀರಿಯಸ್ನೆಸ್ ಮುಟ್ಬಿಡ್ತು. ಎಲ್ಲ ದೊಡ್ಡ ಅತಿರಥ ಮಾರದರೆಲ್ಲ ಸೇರಿಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು. ಹೇಗಾದರೂ ಮಾಡಿ ಈ ಆಂದೋಲನವನ್ನು, ಈ ಚಳವಳಿಯನ್ನು ಹತ್ತಿಕ್ಕೋದಂದರೆ ಬೈ ಫೋರ್ಸ್ ಸಾಧ್ಯ ಇಲ್ಲ. ರಾಜ್ಕುಮಾರ್ ಅಂತ ದೊಡ್ಡ ಫೋರ್ಸ್ ಇರುವಾಗ ಅದನ್ನು ಹತ್ತಿಕ್ಕೋದು ಬೈ ಫೋರ್ಸ್ನ ಸಾಧ್ಯನೇ ಇಲ್ಲ ಅಂತ ಅವರು ತೀರ್ಮಾನ ಮಾಡಿದರು. ಏನೇ ಮಾಡೋದಿದ್ದರೂ ಅದು ಕಾಂಪ್ರಮೈಸ್, ಒಂದು ಗೆಳೆತನದ ಹಸ್ತ ನೀಡಿದರೆ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗ್ಬೋದು ಅಂತ ಅವರಿಗೆ ಅನ್ನಿಸ್ತು. ಆಗ ಇದರ ಮುಂಚೂಣಿಯಲ್ಲಿ ಯಾರು ನಿಲ್ಲೋದು, ರಾಜ್ಕುಮಾರ್ ಅವರನ್ನು ಮಾತಾಡಿಸ್ಲಿಕ್ಕೆ ಯಾರು ನಿಲ್ಲೋದು ಅಂತ ಒಂದು ಚರ್ಚೆ ಬಂತು. ಆಗ ಅಲ್ಲಿ ಇದ್ದ ಒಂದು ಹೆಸರು ರಾಮನಾಥನ್ ಅಂತ, ಕನ್ನಡಿಗರು, ರಾಶಿ ಬ್ರದರ್ಸ್ ಅಂತ ಒಂದು ಅದ್ಭುತವಾದ ಸಿನಿಮಾ ಎಲ್ಲ ಮಾಡಿದ್ದಾರೆ. ರಾಮನಾಥನ್ ಮತ್ತು ಶಿವರಾಮ್ ಅಂದರೆ ಶರಪಂಜರ ಶಿವರಾಮ್ ಅವರ ಬ್ರದರ್. ಅಲ್ಲಿ ಅಮಿತಾಬ್ ಬಚ್ಚನ್ಗೆ ಲೈಫ್ ಕೊಟ್ಟವರು, ಬಾಂಬೆ ಟು ಗೋವಾ ಅಂತ ಸೂಪರ್ ಡೂಪರ್ ಹಿಟ್ ಸಿನಿಮಾ ಮಾಡಿದ ಪ್ರೊಡ್ಯೂಸರ್ ಅವರು. ಸೊ ಇವರು ರಾಯಭಾರಿ ಆಗಿ ಹೋಗಿ ಅವ್ರ ಥರ ಮಾತಾಡಿದರೆ ಒಂದು ವರ್ಕೌಟ್ ಆಗುತ್ತೆ ಅಂತ ಅವರು ಒಂದು ತೀರ್ಮಾನಕ್ಕೆ ಬಂದರು.
ಸೊ ಬಂದರು ರಾಮನಾಥ್ ಬೆಂಗಳೂರಿಗೆ ಬಂದ್ಬಿಟ್ಟು ವಿಷಯ ತಿಳಿಸಿದ. ಆ ಉದ್ದೇಶ ಇಲ್ಲ, ಅಮಿತಾಬ್ ಬಚ್ಚನ್ಗೂ ಅದಕ್ಕೂ ಸಂಬಂಧ ಏನಿಲ್ಲ. ಬಟ್ ಅಮಿತಾಬ್ ಬಚ್ಚನ್ ಹತ್ತಿರದವರು ಮಾಡಿರುವಂಥ ಪತ್ರಿಕೆ ಅದು. ಈ ಯಾವುದು ಸುದ್ದಿ ಇದೆಯೋ ಅದಕ್ಕೆ ಕಾರಣ ಆದವರು ಅಮಿತಾಬ್ ಬಚ್ಚನ್ ಅಲ್ಲ. ಆದರೂ ಕೂಡ ಅಮಿತಾಬ್ ಬಚ್ಚನ್ ಅವರು ಸಾರಿ ಕೇಳಲಿಕ್ಕೆ ರೆಡಿ ಇದ್ದಾರೆ, ಅವರು ನಿಮ್ಮ ಹತ್ರ ಬಂದು ಭೇಟಿಯಾಗಿ ಮಾತಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದರು. ಅಷ್ಟು ಹೇಳಿದಾಗ ರಾಜ್ಕುಮಾರ್ ಫ್ಯಾಮಿಲಿ ಗೊತ್ತಲ್ಲ, ರಾಜ್ಕುಮಾರ್ ಸರಳ ವ್ಯಕ್ತಿ, ಸೊ ಬರಲಿ ಅಂತಾಯಿತು. ಸೊ ಅವರಿಗೆ ಕರೆ ಹೋಯಿತು. ಸೊ ಒಂದು ದಿವಸ ಅಮಿತಾಬ್ ಬಚ್ಚನ್ ಬೆಂಗಳೂರಿಗೆ ಬಂದರು. ಅರಮನೆ, ಬೆಂಗಳೂರು ಅರಮನೆಯಲ್ಲಿ ಅವರ ಭೇಟಿ, ಧನ್ಯ ಮಿಲನ ಅಂತೇಳಿ ನಾವು ಒಂದು ಟೈಟ್ಲ್ ಕೊಟ್ಟಿರೋದು. ಭೇಟಿಯಾದರು. ಹೆಚ್ಚು ಜನ ಇರಲಿಲ್ಲ. ಅಮಿತಾಬ್ ಬಚ್ಚನ್, ರಾಜ್ಕುಮಾರ್, ಪಾರ್ವತಮ್ಮ, ಪುನೀತ್ ರಾಜ್ಕುಮಾರ್ ಅವರ ತುಂಬ ಫ್ಯಾನ್ ಆಗಿದ್ದು, ಮಗು ಫ್ಯಾನ್ ಆಗಿದ್ದರು ಪುನೀತ್ ರಾಜ್ಕುಮಾರ್, ಈ ರಾಮನಾಥ, ಇಷ್ಟು ಜನ ಮಾತ್ರ. ಸೊ ನಮ್ಮ ಎಡಿಟರ್ನ ಕರೆದ್ರು. ಸೊ ಬನ್ನಿ ನೀವು ನಿಮ್ಮ ಇದೆಲ್ಲದಕ್ಕೂ ಕಾರಣ ಮೂಲವಾದ್ದು ನೀವೇನೆ, ನೀವು ಬಂದು ಅದನ್ನು ನೋಡಿ, ಇದು ಹೇಗೆ ನಡೀತಾ ಇದೆ, ರಾಜ್ಯ ಪಂಚಾಯತಿ ಆಗಿರಲಿ, ಕಾಂಪ್ರಮೈಸ್ ಆಗಿರಲಿ, ಯಾವ ರೀತಿ ಇರುತ್ತೆ ಅಂತ ನೀವು ಅದಕ್ಕೂ ಸಾಕ್ಷಿ ಆಗಿ ಅಂತೇಳಿ. ಆದರೆ ನರಸಿಂಹ ಅವರು ಬರಲಿಲ್ಲ. ನಮ್ಮಿಂದ GS ನಾರಾಯಣಸ್ವಾಮಿ ಅಂತ ಒಂದು ಹಿರಿಯ ಫೋಟೋಗ್ರಾಫರ್, ಅವರನ್ನು ಕಳಿಸಿಕೊಟ್ವಿ. ಅವರು ರಾಜ್ಕುಮಾರ್ಗೆ ತುಂಬ ಬೇಕಾದವರು. ಅವರ ಎಲ್ಲ ಯೋಗ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಫೋಟೋ ನಾವು ಇವತ್ತು ನೋಡಿದರೆ ಅದು GS ನಾರಾಯಣಸ್ವಾಮಿ ತೆಗೆದಂಥ ಫೋಟೋಗಳು. ಅವರನ್ನು ಕಳಿಸ್ಕೊಟ್ವಿ. ಒಂದು ಜೊತೆ ನಿಂತಿರೋದು ಒಂದು ಫೋಟೋ ಕಳಿಸಿಕೊಟ್ರು. ನಾವು ಅದನ್ನು ಚಿತ್ರದೀಪದ ಫ್ರಂಟ್ ಪೇಜ್ ದೊಡ್ಡದಾಗಿ ಮುಗಿದ ಅಧ್ಯಾಯ ಅಂತ ಹಾಗೇನೋ ಟೈಟ್ಲ್ ಕೊಟ್ಟು ಅದನ್ನು ಅಲ್ಲಿಗೆ ಮುಗಿಸಿದ್ರು. ಇದು ನನಗೆ ಆಶ್ಚರ್ಯ ಆಗೋದೇನೆಂದರೆ, ಒಂದು ಚಿತ್ರದೀಪ ಪತ್ರಿಕೆ, ಒಂದು ಪತ್ರಿಕೆಯಿಂದ ಅತಿರಥ ಮಹಾರಥರ ಮಧ್ಯೆ ಬಂದಂತಹ ಒಂದು ಈ ನಿಗೂಢವಾದ ಜಗಳ, ತಪ್ಪು ಗ್ರಹಿಕೆ, ಇದೆಲ್ಲದರಿಂದಾಗಿ ಅಮಿತಾಬ್ ಬಚ್ಚನ್ ಇಲ್ಲಿಗೆ ಬರುವಂಥದ್ದು, ರಾಜ್ಕುಮಾರನ್ನು ಭೇಟಿಯಾಗುವಂಥದ್ದು, ಧನ್ಯ ಮಿಲನ ಅಂತೇಳಿ ನಾವು ಒಂದು ನ್ಯೂಸ್ ಹಾಕುವಂಥದ್ದು, ಇದೆಲ್ಲದಕ್ಕೆ ಕಾರಣ ಆಗಿರೋದು ನಾನು ಮತ್ತು ಸುಬ್ರಹ್ಮಣ್ಯ ಅನ್ನೋದು. ಇದು ನಮ್ಮ ಒಂದು ಹೆಮ್ಮೆ, ನಮ್ಮ ಪ್ರಥಮತ. ನನ್ನ ಸಾಧನೆ ಏನಾದರೂ ಮಾಡಬೇಕು ಅಂತ ಬಂದವನು ಬೆಂಗಳೂರಲ್ಲಿ, ಅದು ಪ್ರಥಮ ಸಾಧನೆ ಆಗೋಯಿತು. ಅಂದರೆ ಮುಖ್ಯವಾಗಿ ನಮ್ಮ ಸ್ವಾಭಿಮಾನ, ನಮ್ಮ ಆತ್ಮಾಭಿಮಾನ, ಇದಕ್ಕೆ ಪೆಟ್ಟು ಬಿದ್ದಾಗ ಯಾರೂ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗುವ ಪ್ರಶ್ನೆ ಇಲ್ಲ. ನೀನು ಸಹಾಯಸ್ತ ಚಾಚ್ತೀಯೋ, ನಾನು ಚಾಚ್ತೇನೆ. ನೀವು ಸೆಕೆಂಡ್ ಮಾಡ್ತೀಯೋ, ನಾವು ಸೆಕೆಂಡ್ ಮಾಡ್ತೀವಿ. ಅಪ್ಕೊಡ್ತೀಯೋ, ಅಪ್ಕೊಡ್ತೀವಿ. ಜಗಳಾಡ್ತೀರೋ, ಜಗಳಾಡ್ತೀವಿ. ಆದರೆ ಸ್ವಾಭಿಮಾನ ಯಾವತ್ತೂ ಬಿಟ್ಟುಕೊಡಲ್ಲ. ಇದು ಕನ್ನಡಿಗರಾದ ನಮ್ಮ ನಿಜವಾಗಲೂ ನಮ್ಮ ಒಂದು ಆತ್ಮಾಭಿಮಾನದ ಪ್ರಶ್ನೆ ಇದು. ಸೊ ಇದೊಂದು ಚರಿತ್ರೆಯಲ್ಲಿ ದಾಖಲಾಗುವಂಥ ವಿಷಯ. ಇದಕ್ಕೆ ನಾವು ಕಾರಣರಾಗಿದ್ದೀವಿ ಎಂಬುದಷ್ಟೇ ನನಗೆ ಖುಷಿ ಕೊಡುವಂಥ ವಿಷಯ. ನಮಸ್ಕಾರ.